ಗೈಸ್ ನಮ್ಮ ಮನೇಲಿ ಬೆಳಗ್ಗೆ ಒಂದು ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಏನಂದ್ರೆ ಮಧ್ಯರಾತ್ರಿ ಹಂಗೆ CCTV ಆಫ್ ಆಗ್ಬಿಟ್ಟೈತೆ. ಅದಕ್ಕೆ ನಮ್ಮಮ್ಮ ಫುಲ್ಲು ಎದ್ರುಬಿಟ್ಟವ್ರೆ. ಅಲ್ಲ ಅಂದ್ರೆ CCTV ಆಫ್ ಆಗ್ಬಿಟ್ಟೈತಲ್ಲ, ಸೊ ಅದಕ್ಕೆ ಎದ್ರುಬಿಟ್ಟವ್ರೆ. ಜೊತೆಗೆ ವೈಫೈ ಆಫ್ ಆಗ್ಬಿಟ್ಟೈತೆ. ಆದ್ರೆ ಇವಾಗ ಪರವಾಗಿಲ್ಲ, ವೈಫೈ ಆನ್ ಆಗ್ತೈತೆ. ವೈಫೈ ನಮ್ದು ಎನಿ ಟೈಮ್ ಆನಲ್ಲೇ ಇರುತ್ತೆ. ಆದ್ರೆ ಅದೇ ಈಗ ವೈಫೈ ಬಂತು, ಬಟ್ CCTV ಬರ್ತಾನೆ ಇಲ್ಲ, ಆಫ್ ಆಗೈತೆ. ಅದಕ್ಕೆ ನಮ್ ಗಾನವಿ ಅವ್ಳು ಫಸ್ಟ್ ಎಲೆಕ್ಟ್ರಿಕಲ್ ಸ್ಟೂಡೆಂಟ್ ಅಲ್ವಾ, ಎಲೆಕ್ಟ್ರಿಕ್ ಪ್ರಾಬ್ಲಮ್ ಅದು. ಕಂಪ್ಯೂಟರ್ ನಾನು ವೈಫೈ ಸರಿ ಮಾಡ್ಲಿಲ್ವಾ, ವೈಫೈ ಬರ್ತಿರ್ಲಿಲ್ಲ. ವೈಫೈ ನಾನು ಅದೇನೋ ಕೋಡಿಂಗ್ ಎಲ್ಲ ಹಾಕಿ ಮಾಡಿದೆ, ಅದು ಬಿಡು. ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ನೀನ್ ಮಾಡು ಫಸ್ಟ್. ನಿಂಗಿದೆ ಮಿನಿ ಇಂಟರ್ನ್ಶಿಪ್ ಮಾಡಿ ಸುಮ್ಮನೆ. ಇಲ್ಲ ತಲೆ ಮೇಲೆ ಕಡಿತೀನಿ ಈಗ ಮಾಡ್ಲಿಲ್ಲ ಅಂದ್ರೆ. ಈಗ ಸುಮ್ಮನೆ ನಮ್ಮ ಮತ್ತೆ ಕಳ್ಸೋದು ಕಾಲೇಜಿಗೆ ಹೋಗಿ ಓತ್ಲ ಹೊಡಿ ಅಂತ ಕಳ್ಸಿ. ಬೇಗ ತೆಗಿಯೋದು ಏನು ನೋಡು, ತಗನಿಂದ ಇದು ಐಟಮ್ಸ್ಗಳ ಸ್ಕ್ರೂ ಡ್ರೈವರು ಕರೆಂಟ್ ಬತ್ತೈತಲ್ವ ಅನ್ನೋದೆಲ್ಲ ಚೆಕ್ ಮಾಡಿ ಬೇಗ. ಸುಮ್ಮನೆ ಇದು ಮಾಡೋದು ಇವೆಲ್ಲ ತೆಗ್ದು ನೋಡ್ಬೇಕು. ಅದು ಮಾನಿಟ್ರು ಅದು ಆನ್ ಮಾಡೋದು, ಅದು ಅಲ್ಲಿ ಕೆಳಗಡೆ ಫಸ್ಟ್ ಟೈಟ್ ಮಾಡಿ ಫಸ್ಟ್ ಅಲ್ಲಿ ವಯರ್ ಎಲ್ಲ. ಏನ್ ನೋಡ್ತಿದ್ಯಾ 4 ವರ್ಷ ಹೇಳು. ನಾನು ವೈಫೈ ಸರಿ ಮಾಡಿ. ವೈಫೈ ಅಲ್ಲ ನಿಂದು, ಇದೆ ತಾನೆ ನಿಂದು ಕಂಪ್ಯೂಟರ್ ಸೈನ್ಸ್ ಮಾಡು. ಅದನ್ನೇ ವೈಫೈ ಸರಿ ಮಾಡೋದ್ನಲ್ಲ. ಇದು ಕಣಪ್ಪ ಈಗ ಪ್ರಾಬ್ಲಮ್ ಆಗಿರೋದು ಎಲೆಕ್ಟ್ರಿಕಲ್ದು. ಈಗ ಮಾನಿಟ್ರು ಬತ್ತಿಲ್ಲ, ವಯರಿಂಗ್ ಅಲ್ಲಿ ಏನಾಗೈತ್ ನೋಡು ನಿಂದು. ವಯರಿಂಗ್ ಕಣೆ. ಸ್ಕೆಥೋಸ್ಕೋಪ್ ತಗಪ್ಪ. ಏನ್ ಪ್ರೊಬಣ ಕರ್ಸ್ಲಾ ಹೇಳ ಸ್ಕೆಥೋಸ್ಕೋಪ್ ಅಂತ. ನಾನೇ ಅಲ್ಲ ಹೇಳಿ ನೋಡೋಣ. ಸ್ಕೆಥೋಸ್ಕೋಪ್ ಏನಂದ್ ಮತ್ತೆ ಫಸ್ಟ್ ನೀನ್ ಹೇಳು, ಆಮೇಲೆ ನಾನು ಕೇಳಿಸ್ಕೊಂಡು ಹೇಳೋದಲ್ಲ. ಫಸ್ಟ್ ಹೇಳಿ, ಫಸ್ಟ್ ಹೇಳು. ಗೊತ್ತಿಲ್ಲ ಏನ್ ಹೇಳು. ಅಮ್ಮ ಹೇಳಕ್ಕಿರವ ಹೇಳ್ಗಾನ. ಸ್ಕೆಥೋಸ್ಕೋಪ್ ನೋಡಿ, ಇವಾಗ ಒಂದ್ ಸ್ವಿಚ್ ಈಗ ಆನ್ ಮಾಡಿದ್ರೆ ಹೆಂಗ್ ಸೌಂಡ್ ಬರುತ್ತೆ ಅಂತ ನೋಡಿ, ಕೇಳಿಸ್ಕೊಡಿ. ಬೆಳಗ್ಗೆ ಗಾಯ್ಸ್ ನಮ್ಮಮ್ಮ ಬಿಸಿ ಹಾಲು ತುಪ್ಪ ಕೊಟ್ಟರೆ. ಹಾಲು ತುಪ್ಪ ಕುಡ್ದು ಇವತ್ತು ಅಮ್ಮ ಸಂಜೆ ಹಂಗೆ ಕಾರಲ್ಲಿ ಅಲ್ಲಿ ಅನಾಗ ಹೋಟ್ಲ್ ಇದೆಯಲ್ಲ, ಅಲ್ಲಿಗೆ ಹೋಗಿ ಜಸ್ಟ್ ಒಂದು ಕಾಫಿ ಅಥವಾ ಸ್ನಾಕ್ಸ್ ಏನಾದ್ರು ತಿನ್ಕ ಬರೋಣ. ಗೈಸ್ ಆದ್ರೂ ಎಷ್ಟೋ ದಿನದ ನಂತರ ಈ ತರ ಬಿಸಿಲು ಬಂದಿರೋದು ಗೈಸ್. ಆಕ್ಚುಲಿ ಇಷ್ಟು ಬೆಳಗ್ಗೆ ಹಂಗೆ ಬಿಸಿಲು ಬರ್ತಿರ್ಲಿಲ್ಲ, ಸ್ವಲ್ಪ ಮೋಡ ತರ ಇರ್ತಿತ್ತು. ಬಟ್ ಇವತ್ತು ಸುಮಾರು ದಿನ ಆದ್ಮೇಲೆ ಸ್ವಲ್ಪ ಈ ತರ ಬಿಸಿಲು ಬರ್ತಿರೋದು. ಸೊ ಅದಕ್ಕೆ ಇಲ್ಲೇ ಟೆರೆಸಲ್ಲೇ ಸ್ವಲ್ಪ ಹೊತ್ತು ಹಿಂಗೆ ವಾಕ್ ಮಾಡ್ತಿದ್ದೆ. ನೋಡೋಣ, ನಮ್ಮ ಅಮ್ಮಂಗೂ ಮತ್ತೆ ನನ್ನ ತಂಗಿಗೂ ಹೇಳ್ದೆ, ಬನ್ನಿ ನೀವು ಅಲ್ಲಿ ಸ್ವಲ್ಪ ಹೊತ್ತು ವಾಕ್ ಮಾಡಿ ಅಂತ ಹೇಳ್ದೆ. ಅವ್ರು ನೋಡೋಣ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಗೈಸ್ ನಮ್ ಗಾನವಿ ಬಂದ್ಲು ವಾಕ್ ಮಾಡಕ್ಕೆ. ಅಲ್ಲ ಮೆಣಸಿನ್ಕಾಯಿ ಗಿಡ ಇದ್ದಿದ್ದಲ್ಲಿ ಹಂಗಂತ ಅಲ್ಲಿ ಗಾರ್ಡನ್ ಅಲ್ಲಿ ಹಾಕಿಲ್ವಾ, ಅಲ್ಲಿ ಏನ್ ನೋಡಿದೆ ಮತ್ತೆ? ಅಲ್ಲಿ ಗಾರ್ಡನ್ ಅಲ್ಲಿ ನೀನ್ ಹೋಗಿ ಮೇಂಟೈನ್ ಮಾಡ್ತಿದ್ಯಾ, ಇಲ್ಲಾದ್ರೆ ನೀರೆಲ್ಲ ಹಾಕ್ತಿದ್ಯಾ, ಅಲ್ಲಿಗೆ ಹೋಗಿ ಹಾಕ್ತಿದ್ಯಾ? ಸುಮ್ನಿರು, ಗಿಡ ಸತ್ಯ ಹೋಗೈತದು. ಗೈಸ್ ಇಲ್ಲಿ ಇದ್ದಿದ್ದು ಮೆಣಸಿನ್ಕಾಯಿ ಗಿಡ ತಗೊಂಡೋಗಿ ಗಾರ್ಡನಿಗೆ ಹೋಗಿ ಇಟ್ಟವಳೆ. ಅಲ್ಲೇನು ಮೇಂಟೈನ್ ಮಾಡಲ್ಲ, ಏನಿಲ್ಲ. ಗೈಸ್ ನಮ್ಮ ಅಮ್ಮ ಇವತ್ತು ತಿಂಡಿ ಏನೋ ನೀರ್ ದೋಸೆನಾ ಅಥವಾ ನಾರ್ಮಲ್ ದೋಸೆನಾ? ನಾರ್ಮಲ್ ದೋಸೆ ಮಾಡ್ತಿದ್ರು, ಬಟ್ ಜೊತೆಗೆ ಮಿಕ್ಸಿ ಬೇರೆ ಹಾಡ್ಸ್ಕೊಳಕ್ಕೆ, ಅಂದ್ರೆ ಚಟ್ನಿ ಮಾಡಕ್ಕೆ ಮಿಕ್ಸಿ ಬೇಕಿತ್ತಲ್ಲ. ಮಿಕ್ಸಿನೂ ವರ್ಕ್ ಆಗ್ಲಿಲ್ಲ ನಮ್ಮ ಮನೇಲಿ ಇವತ್ತು. ಯಾಕೋ ಕರೆಂಟ್ ಪ್ರಾಬ್ಲಮ್ ಆಗೈತೆ ಸ್ವಲ್ಪ. ಆದರೆ TV ಎಲ್ಲ ಬರ್ತೈತೆ, ಜೊತೆಗೆ ಇದು ಮೋಟ್ರೆಲ್ಲ ಆನ್ ಆಗ್ತಿದೆ, ನೀರಿನ ಮೋಟ್ರೆಲ್ಲ ಆನ್ ಆಗ್ತಿದೆ. ಬಟ್ ಈಗ ಏನು ಮಾಡೋದು, ಈಗ ಚಟ್ನಿಗೆ ಏನು ಮಾಡ್ತೀಯಾ? ಕಲ್ಲಲ್ಲಿ ರುಬ್ಬತ್ಲಾಗ ಇನ್ನೇನು ಮಾಡ್ತೀಯಾ? ಗೈಸ್ ನೋಡಿ, ಇಲ್ಲಿ ನಾವಮ್ಮ ರೋಸ್ಟ್ ಇಷ್ಟು ಮಾಡಬೇಡ ಅಂತೀನಿ, ಬಟ್ ಆದರೆ ನಾವಮ್ಮ ಮಾಡೇ ಬಿಡ್ತಾರೆ ರೋಸ್ಟ್. ಒಳಗಡೆ ಅಲ್ಲ, ಒಳಗಡೆ ಹೋಗ್ಲಿ ಕಾರ್ ಏನಾದ್ರು ಹಾಕ್ತಿಯಾ? ಅದುವಾ ಇಲ್ಲ, ಇದು ಕಲ್ಲಲ್ಲಿ ರುಬ್ಬಮ್ಮ. ಸಣ್ಣ ಕಲ್ಲು ಇಲ್ವಾ? ಪುಟ್ಟ ಕಲ್ಲು. ತುಪ್ಪ ಸಕ್ಕರೆ ಹಾಕ್ತಾರ ಗುರು, ಒಳ್ಳೆ ಸಣ್ಣ ಮಕ್ಳು ತರ. ನಾನು ಫಸ್ಟ್ ನೆನ್ನೆ ನಿಂಗೆ ಹೇಳ್ದೆ, ಉಳ್ಕಲ್ಲೆಲ್ಲಾರ ಆಗಿದ್ಯಾ ಚೆಕ್ ಮಾಡೋ ಅಂತ ನಾನು ತೋರಿಸ್ದೆ ನನ್ನಲ್ಲೇ. ಗೈಸ್ ಇವಾಗ ಏನಾಗಿದೆ ಅಂದ್ರೆ ನಮ್ಮ ಪ್ರಕಾರ ಈಗ ಮಿಕ್ಸಿನೇ ಸ್ವಲ್ಪ ಕೆಟ್ಟೋಗಿದೆ ಅಂತ. ಸೊ ಅದಕ್ಕೀಗ ಮಿಕ್ಸಿ ಅಂಗಡಿಗೆ ಈಗ ತಗೊಂಡು ಹೋಗ್ತಿದ್ದೀನಿ. ಸೊ ನೋಡೋಣ, ಅವ್ರಿಗೆ ಹೋಗಿ ಕೇಳ್ತೀನಿ ಏನಾಗಿದೆ ಅಂತ, ಒಂದ್ಸಲ ಚೆಕ್ ಮಾಡಿ ಅಂತ. ಸೊ ಕೆಟ್ಟೋಗಿದೆ ಅಂದ್ರೆ ಗೈಸ್ ಹೊಸ ಮಿಕ್ಸಿ ಇದು. ಈಗ ಮಿಕ್ಸಿ ಸರಿ ಮಾಡ್ಸಕ್ಕೆ ಈಗ ಎಲ್ಲಿಗೆ ಹೋಗ್ಲಿ? ಅದೇ ಸಲ್ಮಾನ್ ಪಾತ್ರೆ ಅಂಗಡಿ. ಅಲ್ಲಿಗೆ ಸಿಟಿಗೆ ಹೋಗ್ಬೇಕಾ?
ಗೈಸ್ ನಮ್ಮ ಅಮ್ಮ ಬೆಳಗ್ಗೆ ತಿಂಡಿ ಮಾಡಾದ್ಮೇಲೆ ಅಂದರೆ ಎಲ್ರಿಗೂ ತಿಂಡಿ ಎಲ್ಲ ಮಾಡಿಕೊಟ್ರೆ ಆಮೇಲೆ ಬಂದು ಮಲ್ಕೊಂಡವ್ರೆ. ಇವಾಗ ನೋಡಿದ್ರೆ ಸಾಂಬಾರೇ ಮಾಡಿಲ್ಲ. ಇವಾಗ ಹೋಟ್ಲಿಂದ ಹೋಗಿ ಸಾಂಬಾರು ತಗೊಂಡು ಬಾ ಅಂತವ್ರೆ. ಗಾನವಿನ ಕಳಿಸು, ನಾನು ಹಂಗೆ ಬೇರೆ ಕಡೆ ಸ್ವಲ್ಪ ಕೆಲಸ ಐತಿ ಈಗ. ಅಂಕಲ್ ಆರಾಮು ಆಯ್ತಾ ಊಟ? ಇದು ಯಾಕೋ ಮಿಕ್ಸಿ ವರ್ಕ್ ಆಗ್ತಿಲ್ಲ, ಒಂದ್ಸಲ ಚೆಕ್ ಮಾಡ್ತೀರಾ? ನೋಡಿ ಈ ತರ ಬತ್ತೈತೆ. ಏನಾಗೈತೆ ಅಂದ್ರೆ ಮೋಟ್ರ್ ಹೋಗೈತೆ. ಮೋಟ್ರ್ ಹೋಗೈತಾ? ಏನ್ ಕಡಿಮೆ ಅಂದ್ರೆ ನಿಮ್ಗೆ ಅದು 1800 ರೂಪಾಯಿ ಆಗ್ಬೋದು. ಹೋಲ್ಸೇಲ್ ರೇಟಿಗೆ ಒಂದು 1420 ಏನೋ ಬೀಳುತ್ತೆ. ಹೊಸ ಮೋಟ್ರ್ ಚೇಂಜ್ ಮಾಡಿದ್ರೆ ಇದು ಒಂದಷ್ಟು ಮೋಟ್ರ್ ಚೇಂಜ್ ಮಾಡ್ಕೊಡ್ಬೋದು. ಸರಿ ಫೋನ್ ಮಾಡಿ ಅಮ್ಮಂಗೆ ಹಂಗೆ ಫೋನ್ ಮಾಡಿ. ಸರಿ ಅಂಕಲ್ ಫೋನ್ ಮಾಡಿ ಬರ್ತೀವಿ. ಕೊಡಿ ಎರಡು ಕೊಡಿ, ಸುಮ್ಮನೆ ಕುಡಿಯೋ ಸುಮ್ಮನೆ. ಇವತ್ತಿರೋ ಬಿಸಿಲಿಗೆ ಮಾತ್ರ ಸೀಟ್ ಎಷ್ಟು ಸುಡ್ತೈತೆ ಅಂದರೆ ಸಕ್ಕ ಸುಡ್ತೈತೆ. ಸರಿ ಫೋನ್ ಮಾಡು. ಮಾವಿನ ಹಣ್ಣು ಇಲ್ಲ ಕಣಮ್ಮ, ಫುಲ್ ಖಾಲಿ. ಬೇರೆ ಯಾವುದೂ ಇಲ್ಲ, ಗಿಣ್ಣು ಮಾವು ಇಲ್ಲ, ಕಸಿ ಯಾವುದೂ ಇಲ್ಲ. ಬೇರೆ ಹಣ್ಗಳ ಯಾವ ತರಬೇಕಿತ್ತು? ನೀನು ಹೇಳ್ಬೇಕು ಇಂಥದ್ದು ಅಂತ. ನಂಗೆ ಗೊತ್ತಾಗಲ್ಲ ತರಕ್ಕೆ. ನಾನು ತಂದಿದ್ದ ಹಣ್ಣನ್ನಂತೂ ಇಷ್ಟಪಡಲ್ಲ. ಆ ಡ್ರ್ಯಾಗನ್ ಫ್ರೂಟ್ ತಂದಿದ್ದೆ, ದಿನ ಹಂಗೆ ಇಟ್ಟಿದ್ಯಾ? ಕಟ್ ಮಾಡಿಲ್ಲ ನೀನು. ರಾತ್ರಿನೇ ತಿಂದ ಕಣವ ಅವತ್ತು. ಈಗ ಏನ್ ಮಾಡೋಣ? ಹೊಸ ಮಿಕ್ಸಿ ತಡೋಣ, ತಪ್ಪರೋದಕ್ಕೆ ಮೋಟ್ರ್ ಹಾಕ್ಸೋಣ. ಮೋಟ್ರು ಕಾರನ್ನ ಇವಾಗ ಹೊರಗಡೆ ತೆಗ್ದಿದ್ದೀನಿ. ಏನಕ್ಕಂದ್ರೆ ಸುಮ್ಮನೆ ಒಂದು ರೌಂಡ್ ಈ ಕಡೆ ಹೈವೇ ಸೈಡ್ ಹೋಗ್ಬಿಟ್ಟು ಬರೋಣ ಅಂತ ಪ್ಲಾನ್ ಗೈಸ್. ಎಲ್ಲಿ ಅಂದ್ರೆ ಅನಾಗ ಹೋಟೆಲ್ಗೆ ಹೋಗಿ ಏನಾದ್ರು ಸ್ನಾಕ್ಸ್ ಏನಾದ್ರು ತಿನ್ಕೊಂಡು ಬರೋಣ ಅಂತ. ನಾನು ಅಮ್ಮ ಜೊತೆಗೆ ಗಾನವಿ. ನಾವ್ ಅಪ್ಪ ಬರ್ತಿಲ್ಲ, ನಾವ್ ಅಪ್ಪಂಗೆ ಗೊತ್ತಲ್ಲ ಗೈಸ್. ನೋಡಿ ಈಗ ಹೊರಡ್ಬೇಕಿರ್ ನಮ್ ಗಾನವಿ ಒಂದು ಸಡನ್ ಆಗಿ ಒಂದು ಸರ್ಪ್ರೈಸ್ ಕೊಟ್ಲು. ಏನಂದ್ರೆ ನಾಳೆಯಿಂದ ಗಾನವಿಗೆ ಕಾಲೇಜ್ ಅಂತೆ ಗಾಯ್ಸ್. ನಾಳೆ ಎಷ್ಟು ಗಂಟೆಗೆ ಕಾಲೇಜ್? 10:30. ಗನೋ ಫಸ್ಟ್ ಡೇನೆ ರಜಾ ಹಾಕು. ನಡಿ ಸುಮ್ನೆ. ಹ್ಞೂ ಕಣೆ, ಫಸ್ಟ್ ಡೇ ರಜಾ ಕೇಳ್ತೀನಿ. ರಜಾ ಹಾಕಂದ್ರೆ ಮನೇಲಿ ನೀನಾಗೆ ರಜಾ ಹಾಕ್ತಿಯಲ್ಲ, ಅದ್ರ ಕಳೆನೇ ಬೇರೆ. ಅಮ್ಮ ವ್ಯೂವರ್ಸಿಗೆ ಕೇಳೋಣ, ಯಾರ ಹತ್ರನಾರು 800 ಆಲ್ಟೋ ಇದ್ರೆ ಅಂತ ಕಮೆಂಟ್ ಮಾಡಿ ಅಂತ. ಇವಾಗ ಈ ಕಾರನೇ ಓಡಿಸಾಡಪ್ಪ ಸಾಕು. ಅವಳಿಗೆ ಮಶ್ರೂಮ್ ಗೋಬಿ ಹೇಳೋಣ, ಅಥವಾ ಬರೀ ವೆಜಿಟೇಬಲ್ಸ್ ಏನಾರು ತಗತ್ತೀಯಾ? ವೆಜಿಟೇಬಲ್ ಸಲಾಡ್. ಸ್ನ್ಯಾಕ್ಸಿಗೆ ಏನೇನಿದೆ? ಚೈನೀಸ್ ಇದೆ, ಗೋಬಿ, ಮಶ್ರೂಮ್, ಬೇಬಿಕಾನ್, ಪನ್ನೀರ್ ಇದೆ. ಗೋಬಿನೇ ತಳೋಣ? ಎಷ್ಟು ತಳೋಣ? 2 ಪ್ಲೇಟ್. ಆಮೇಲೆ ಕಾಫಿ. Till the sun's up Monday. ಗೋಬಿ ಬಂದಿದೆ. We'll tell our phones, do not disturb. I got my straw hat, babe. And you can finally pull the tags on your Tommy Bahama shirt. Blue crush up on the 85-inch sound machine when we wanna hear the ocean. ಬೆಳಗ್ಗೆಯಿಂದ ಸಂಜೆ ಯಾವಾಗ ಆಯ್ತು ಅನ್ನೋದು ಗೊತ್ತೇ ಆಗಲಿಲ್ಲ. ನೋಡಿ ಇಲ್ಲಿ ಫುಲ್ಲು ಸಂಜೆ ಆಗ್ಬಿಟ್ಟೈತೆ. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಈಗ ನಮ್ಮ ಮನೇಲಿ ಈಗ ಸ್ವಲ್ಪ ಖಾರ ತಿನ್ನೋದು ಕಡಿಮೆ ಮಾಡಿದ್ದೀವಿ. ಅಂದರೆ ಸ್ವಲ್ಪ ನಮ್ಮ ಅಪ್ಪಂಗೆ ಸ್ವಲ್ಪ ಹೆಲ್ತ್ ಇದಾಯ್ತಲ್ಲ, ಸೊ ಅವಾಗಲಿಂದ ಖಾರ ಎಲ್ಲ ಫುಲ್ ಕಡಿಮೆ ಮಾಡಿದ್ದೀವಿ. ಸೊ ಅದಕ್ಕೀಗ ನಮಗೂ ಈಗ ಖಾರ ಕಡಿಮೆ ಆಗಿರೋದ್ರಿಂದ ಈಗ ಗೋಬಿ ತಿಂದ್ವಲ್ಲ, ಅದು ಸಖತ್ ಖಾರ ಅನಿಸ್ತು. ನಾನು ಅಷ್ಟೇ ಖಾರ ಸಖತ್ ತಿಂತೀನಿ. ಆದರೆ ಫಾರ್ ದ ಫಸ್ಟ್ ಟೈಮ್ ನನಗೆ ಎಷ್ಟು ಖಾರ ಅನಿಸ್ತು ಅಂದರೆ ಅಂತಿದ್ದೀನಿ. ಖಾರ ಮುಂಚೆ ತಿಂತಾ ಇದ್ದು, ಇವಾಗ ತಿನ್ನಕ್ ಆಗ್ತಾ ಇಲ್ಲ. ಖಾರ ತಿಂದು ಹೊಟ್ಟೆ ಎಲ್ಲ ಉರಿ ಶುರು ಆಗ್ಬಿಡ್ತು. ಟಾರ್ಜನ್ ಇದ್ದಂಗೆ ಅವಳೆ. ಯಾರಿವತ್ತು ಮುಂದೆ ಒಂದ್ 3 ವರ್ಷ ಕಳೀಲಿ, ಹೀರನ್ ಆದ್ರೂ ಆಗ್ಬೋದು ಅಲ್ಲವಾ? ಏನಂತೀರ ಚಿತ್ರಮೂರಿ? ದೂರಕ್ಕಿಡ ಫ್ಲಾಶ್ ಲೈಟ್ ಬಿಡ್ಕೊಂಡು ಕಣ್ಣಿ ಡ್ರೈ ಮಾಡ್ತಿದೀನಿ, ಕಾಣಲ್ಲ. ಮೇಲೆ ಎಲ್ಲಾರ ಹೋಗಿ ಹಾಕಿಕ್ಕೋನು. ಹೆಂಗ ಅನಿಸ್ತಿದೆ ನಿಮ್ಮ ಅನುಭವ? ಏನ್ ಅನ್ಸಿಲ್ಲ. ಇವತ್ತು ಹೊರಗಡೆ ಬಂದೀವಿ, ಯಾವಾಗ್ಲೂ ಮನೇಲೇ ಇರ್ತೀವಲ್ಲ. ನೀವು ಮನೇಲಿ ಇರ್ತೀರಂತ ನಾನ್ ಕರ್ಕೊಂಡ್ ಬಂದ್ರೆ ಲಾಂಗ್ ಡ್ರೈವ್ ಕರ್ಕೊಂಡ್ ಬಂದಿದ್ದು. ನಮಗ್ ಮನೇಲೆ ಕೂತು ಲಾಂಗ್ ಡ್ರೈವ್ ಏನಲ್ಲ ಇದು. ಹಬ್ಬ ಅಂದ್ರೆ ಒಂದ್ 28 ಕಿಲೋಮೀಟರ್ ಐತೆ ಅಷ್ಟೇ. 28 ಅಲ್ಲ ಕಣಪ್ಪ, 36 ಅಪ್ ಅಂಡ್ ಡೌನ್. ಎಷ್ಟು ಗಂಟೆಗೆ ಅಂದ್ರೆ ಕಾಲೇಜ್ 10:30. ನಡ್ಕಪ್ಪ ನಾಳೆ ಕಾಲೇಜ್ ಮುಗಿಸ್ಕೊಂಡು.
ಮನೆಗೆ ಬಂದಾದ್ಮೇಲೆ ಡೈರೆಕ್ಟ್ ಶೆಡ್ಡಿಗೆಲ್ಲ ಪಟಪಟನೆ ಕಾರೆಲ್ಲ ನಿಲ್ಸಾದ್ಮೇಲೆ ಆಮೇಲೆ ನಮ್ಮ ಅಮ್ಮಂಗೆ ಯಾಕೋ ಸ್ವಲ್ಪ ತಲೆ ನೋವ್ತಿದೆಯಂತೆ. ಸೊ ಅದಕ್ಕೆ ನಮ್ಮ ಅಮ್ಮಂಗೆ ಈಗ ಹೆಡ್ ಮಸಾಜ್ ಮಾಡ್ತಿದ್ದೀನಿ. ಆಕ್ಚುಲಿ ಅವಾಗ್ಲೇ ಹೇಳ್ತಿದ್ರು ತಲೆ ನೋವ್ತಿದೆ ಅಂತ, ಬಟ್ ಇನ್ನ ತಲೆನೋವು ನಿಂತಿಲ್ಲ. ಜೊತೆಗೆ ನಮ್ಮ ಅಪ್ಪಂಗೂ ಅಷ್ಟೇ ಜ್ವರ ಬಂದು ನಮ್ಮ ಅಪ್ಪನೂ ಮಲ್ಕೊಂಡವ್ರೆ, ರೂಮಲ್ಲಿ ಮಲ್ಗವ್ರೆ. ನಮ್ಮಪ್ಪ ಊಟ ಮಾಡಿ ಮಾತ್ರೆ ನುಂಗಿ ನಮ್ಮಪ್ಪ ಗುಡ್ ನೈಟ್ ಆಗೋರೆ. ನಮ್ ಗಾನವಿ ಇಲ್ಲಿ ಫುಲ್ ಖುಷಿಯಿಂದ ಕೂತವಳೆ. ಏನಕ್ಕಂದ್ರೆ ಅವಳಿಗೆ ನಾಳೆಯಿಂದ ಕಾಲೇಜು, ಸೊ ಅದಕ್ಕೆ ಫುಲ್ ಖುಷಿಯಿಂದ ಕೂತವಳೆ. ಓಕೆ, ಈ ವ್ಲಾಗನ್ನ ಎಂಡ್ ಮಾಡೋಣ ಗೈಸ್. ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಬಿಡಿ, ಚಾನಲ್ಗೆ ಹೊಸಬ್ರು ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೆ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.